ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು 19ನೇ ಶತಮಾನದ ಅಖಂಡ ಭಾರತ ದೇಶ ಹಾಗೂ ನೇಪಾಳ ಭೂತಾನ್ ದೇಶಗಳನ್ನು ಸಂಚಾರ ಮಾಡಿದ ಚರಿತ್ರೆಯಲ್ಲಿ ಉಲ್ಲೇಖವಾದ ಸ್ಥಳಗಳ ಸಂಕ್ಷಿಪ್ತ ಮಾಹಿತಿಯನ್ನ ನೋಡೋಣ. ಮೊದಲಿಗೆ ಸಿದ್ಧಾರೂಢರ ಹುಟ್ಟೂರಾದ ಚಳಕಾಪುರದಿಂದ ನೋಡೋಣ. ಶಿವನ ಅಂಶ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಬೀದರ್ ಜಿಲ್ಲೆ ಚಳಕಾಪುರದಲ್ಲಿ ಮಾರ್ಚ್ 26, 1836 ರಾಮನವಮಿ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಜನಿಸ್ತಾರೆ. ಅವರ ತಂದೆ ತಾಯಿ ಗುರುಶಾಂತಪ್ಪ ದೇವಮಲ್ಲಮ್ಮ. ಬಾಲ್ಯದಲ್ಲಿ ಅವರು ಅನೇಕ ಲೀಲೆಗಳನ್ನು ಅವರ ಹುಟ್ಟೂರಲ್ಲೇ ಮಾಡಿರ್ತಾರೆ. ಆದರೆ ಚರಿತ್ರೆಯಲ್ಲಿ ಉಲ್ಲೇಖಾದ ಕೆಲವು ಲೀಲೆಗಳು ಯಾವಪ್ಪ ಅಂದ್ರೆ, ಮಕರ ಸಂಕ್ರಾಂತಿ ದಿನ ಎಳ್ಳಿನ ರಾಶಿಯನ್ನು ಮಾಡಿ ಲೀಲೆ ತೋರಿದ್ದು, ಶಾಲೆಯಲ್ಲಿ ಓಂಕಾರದ ಅರ್ಥವನ್ನ ಗುರುಗಳಿಗೆ ಹೇಳಿದ್ದು, ಎಮ್ಮೆಯನ್ನ ಕೊಂದು ಮತ್ತೆ ಜೀವ ಕೊಟ್ಟಿದ್ದು, ದೇವದತ್ತ ಎಂಬ ಬಾಲಕನನ್ನ ತುಂಬಿದ ಕೆರೆಯ ಮಧ್ಯೆ ಒಯ್ದು ಬ್ರಹ್ಮಾನಂದದಲ್ಲಿ ಇರಿಸಿದ್ದು, ವನಭೋಜನಕ್ಕೆ ಹೋದಾಗ ನೀಲ ಹಣ್ಣಿನ ರಾಶಿಯನ್ನ ಮಾಡಿ ಜನರಿಗೆ ಮಾಯೆ ಬಗ್ಗೆ ಹೇಳಿದ್ದು, ಹಾಗೆ ವನಭೋಜನ ಮುಗಿಸಿಕೊಂಡು ಬರುವಾಗ ದಾರಿಯಲ್ಲಿ ಸತ್ತ ಹಾವನ್ನು ಬದುಕಿಸಿದ್ದು. ಇವೆಲ್ಲ ಲೀಲೆಗಳನ್ನು ಅವರ ಹುಟ್ಟೂರಾದ ಚಳಕಾಪುರದಲ್ಲೇ ಮಾಡಿ ನಂತರ ಅವರ 7ನೇ ವಯಸ್ಸಿಗೆ ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದುಕೊಂಡು ಗುರುಗಳನ್ನು ಹುಡುಕಲು ಊರಿಂದ ಹೊರಟು ಹೋಗ್ತಾರೆ. ಹೊರಡುವಾಗ ಸೋಮ ಭೀಮ ಎಂಬ 2 ಗೆಳೆಯರೊಂದಿಗೆ ಸಂಚಾರ ಮಾಡ್ತಾ ಈಗಿನ ತೆಲಂಗಾಣದಲ್ಲಿ ಬರುವ ಸದಾಶಿವಪೇಟೆಗೆ ಮೊದಲು ಹೋಗ್ತಾರೆ. ಅಲ್ಲಿ ಊರ ಹೊರಗಿರುವ ಬಸವಣ್ಣನ ಗುಡಿಗೆ ಹೋಗಿ ನಂದಿ ವಿಗ್ರಹದ ಮೇಲೆ ಬಾಲಸಿದ್ಧ ಕುಂತು ಅದಕ್ಕೆ ದೈವಿಕ ಸತ್ವ ಬರುವ ಹಾಗೆ ಮಾಡ್ತಾನ. ಆಗ ಅಲ್ಲಿಗೆ ಪೂಜೆ ಮಾಡಿ ನೈವೇದ್ಯ ಕೊಡಲು ಬಂದ ಪೂಜಾರಿ ಮತ್ತು ಬಾಲಸಿದ್ಧನ ನಡುವೆ ವಾದ ವಿವಾದ ಆಗಿ ಊರು ಜನರೆಲ್ಲ ಬಂದು ಸೇರ್ತಾರ. ಆಗ ಬಾಲಸಿದ್ಧ ಪೂಜಾರಿ ಹೇಳ್ತಾನ, ಹಸಿದ ಪ್ರಾಣಿಯ ಹೊಟ್ಟಿಗೆ ಅನ್ನ ಹಾಕುವುದರಿಂದ ಪರಮಾತ್ಮ ತೃಪ್ತಿ ಪಡ್ತಾನ ಹೊರತು ಕಲ್ಲು ಮೂರ್ತಿಗೆ ನೈವೇದ್ಯ ಕೊಡುವುದರಿಂದ ಅಲ್ಲ ಅಂತ ಹೇಳಿದಾಗ ಅಲ್ಲಿಯ ಪೂಜಾರಿ ಅದೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ. ಆಗ ಬಾಲಸಿದ್ಧ, ಗರ್ಭವತಿ ತಾಯಿ ಊಟ ಮಾಡಿದಾಗ ಹೊಟ್ಟೆ ಒಳಗಿರುವ ಮಗುವಿಗೆ ಹೇಗೆ ಸೂಕ್ಷ್ಮ ರೂಪದಲ್ಲಿ ಮುಟ್ಟುತ್ತೋ ಹಾಗೆ ಪ್ರತಿಯೊಂದು ಜೀವಿಯಲ್ಲಿ ಸೂಕ್ಷ್ಮ ರೂಪದಲ್ಲಿರುವ ಭಗವಂತನಿಗೆ ಸೇರ್ತತಿ ಅಂತ ಹೇಳಿದಾಗ ಸಿದ್ಧರ ಶಾಸ್ತ್ರಬದ್ಧ ಮಾತಿಗೆ ಅವರೆಲ್ಲ ಶರಣು ಹೋಗಿ ಊಟ ಕೊಟ್ಟು ಹೋಗ್ತಾರೆ. ಅವರು ಮುಂದೆ ಸೋಮ ಭೀಮ ಬಾಲಸಿದ್ಧ 3 ಉಂಡು ಅಲ್ಲೇ ಒಂದು ದಿನ ವಾಸ ಮಾಡ್ತಾರೆ. ಸೋಮ ಭೀಮರಿಗೆ ಮುಂದೆ ಸಂಚಾರ ಮಾಡೋದು ಕಷ್ಟ ಆಗಿ ಅವರು ವಾಪಸ್ ಅಲ್ಲಿಂದ ತಮ್ಮ ಊರಿಗೆ ಹೋಗ್ತಾರೆ. ಆದರೆ ಬಾಲಸಿದ್ಧ ಮಾತ್ರ ಛಲ ಬಿಡದೆ ಸಂಚಾರ ಮಾಡ್ತಾ ಹೈದರಾಬಾದ್ ಮಾರ್ಗವಾಗಿ ಹೋಗುವಾಗ ಗೋಳಕೊಂಡ ಕೋಟೆಯನ್ನು ನೋಡಿಕೊಂಡು ಮುಂದೆ ಕಾಡಿನಲ್ಲಿ ದಕ್ಷಿಣದ ಕಡೆ ಸಂಚಾರ ಮಾಡುವಾಗ ತಿರುವಲಿಂಕನ ಗುಹೆಗೆ ಹೋಗಿ ಆ ಚಿಕ್ಕ ವಯಸ್ಸಿನಲ್ಲೇ ಒಬ್ಬನೇ ಹಗಲು ರಾತ್ರಿ ಎನ್ನದೆ ಊಟ ನಿರಡಿಕೆ ಇಲ್ಲದೆ ಜ್ಞಾನದಲ್ಲಿ ಕುಂತು ಬಿಡ್ತಾನ. ಅಲ್ಲಿ ಕೆಲವು ತಿಂಗಳ ನಂತರ ಅವನಿಗೆ ದಿವ್ಯ ಜ್ಞಾನ ಪ್ರಾಪ್ತಿ ಆದಮೇಲೆ ಎಚ್ಚರವಾಗಿ ಅಲ್ಲಿಂದ ಸಂಚಾರ ಮಾಡ್ತಾ ಶ್ರೀಶೈಲದ ಕಡೆ ಹೋದಾಗ ಅಲ್ಲಿ ಶ್ರೀಶೈಲ ಪೀಠದ ಸ್ವಾಮಿಗಳನ್ನ ಭೇಟಿ ಆಗ್ತಾನ. ಆಗ ಸ್ವಾಮಿಗಳು ಸಿದ್ಧನಿಗೆ ಕೆಲವು ಪ್ರಶ್ನೆಯನ್ನು ಮಾಡ್ತಾರೆ. ಯಾರು ನೀನು, ಎಲ್ಲಿಗೆ ಹೊರಟಿರುವೆ ಅಂತ ಕೇಳಿದಾಗ, ನಾನು ಬಿದರಕೋಟೆ ಗುರುಶಾಂತಪ್ಪನ ಮಗನು, ನಾನು ಸದ್ಗುರುಗಳನ್ನ ಹುಡುಕಲು ಹೊರಟಿರುವೆ ಅಂತ ಬಾಲಸಿದ್ಧ ಹೇಳಿದ. ಹಾಗಾದ್ರೆ ಗುರುವಿನ ಕರುಣಾಮೃತ ಪಡೆಯಲು ಮಾಡಬೇಕಾದ ಸಾಧನ ಯಾವುದು ಅಂತ ಸ್ವಾಮಿಗಳು ಪ್ರಶ್ನೆ ಮಾಡಿದರು. ಇಹಲೋಕ ಪರಲೋಕ ಭೋಗಗಳೆಲ್ಲ ದುಃಖದಾಯಕ, ಹಾಗೆ ಕ್ಷಣಿಕ ಸುಖವೆಂದು ತಿಳಿದುಕೊಂಡು ಇವುಗಳನ್ನು ತ್ಯಾಗ ಮಾಡುವುದೇ ನಿಜವಾದ ಗುರು ಶೋಧನೆ ಅಂತ ಬಾಲಸಿದ್ಧ ಹೇಳಿದ. ಬಾಲಸಿದ್ಧನ ಮಾತನ್ನು ಕೇಳಿದ ಸ್ವಾಮಿಗಳು ಈ ಬಾಲಕನ ರೂಪದಲ್ಲಿ ಶಿವನೇ ಅವತರಿಸಿ ಬಂದಿದ್ದಾನೆ ಅಂತ ತಿಳಿದು ಬಾಲಸಿದ್ಧನಿಗೆ ನಿನ್ನ ಸದ್ಗುರು ಬೇಗ ಸಿಗಲಿ ಅಂತ ಶುಭಾಶೀರ್ವಾದ ಮಾಡಿ ಕಳಿಸ್ತಾರ. ಮುಂದೆ ಮಹಾನಂದಿ ರಾಯಚೋಟಿ ವೀರಭದ್ರ ದರ್ಶನವನ್ನು ಪಡೆದು ಅಲ್ಲಿಂದ ನವನಂದಿ ಮುಂತಾದ ಅನೇಕ ಕ್ಷೇತ್ರಗಳನ್ನು ನೋಡ್ತಾ ಕಾಡಿನಲ್ಲಿ ಸಂಚಾರ ಮಾಡ್ತಾ ಮತ್ತೆ ಕರ್ನಾಟಕದ ಸುರಪುರಕ್ಕೆ ಬರ್ತಾನ. ಅಲ್ಲಿ ದುಃಖದಿಂದ ಮಲಗಿರುವಾಗ ಸಾಧು ರೂಪದಿಂದ ಶಿವನು ಪ್ರತ್ಯಕ್ಷನಾಗಿ ಸದ್ಗುರುವಿನ ಮಾರ್ಗವನ್ನ ಹೇಳ್ತಾನ. ಅದನ್ನು ತಿಳಿದುಕೊಂಡ ಬಾಲಸಿದ್ಧ ಹಗಲು ರಾತ್ರಿ ಎನ್ನದೆ 3 ದಿನ ನಡೆಯುತ್ತಾ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರವನ್ನು ತಲುಪಿ ಅಲ್ಲೇ ಹತ್ತಿರದಲ್ಲಿರುವ ಸದ್ಗುರು ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಹೋಗ್ತಾನ.
ಅಲ್ಲಿ ಗುರು ಗಜದಂಡ ಸ್ವಾಮಿಗಳನ್ನ ಭೇಟಿಯಾಗಿ ಗುರುಗಳ ಅಪ್ಪಣೆ ಪಡೆದು 12 ವರ್ಷಗಳ ಕಾಲ ಅಖಂಡ ಗುರು ಸೇವೆಯನ್ನು ಮಾಡಿ ಅವರಿಂದ ಅನೇಕ ವಿದ್ಯೆಗಳನ್ನೆಲ್ಲ ಕಲಿತು ಅಲ್ಲಿಗೆ ಬಂದ ಸುರಪುರದ ರಾಜ ಪಂಡಿತ ಸುಬ್ಬಯ್ಯ ಶಾಸ್ತ್ರಿಗಳನ್ನ ವಾದದಲ್ಲಿ ಸೋಲಿಸಿ ಗುರುಗಳಿಂದ ಸಿದ್ಧಾರೂಢ ಭಾರತಿ ಎಂಬ ಬಿರುದನ್ನು ಪಡೆದುಕೊಂಡು ಚಿನ್ಮಯ ದೀಕ್ಷೆ ಸಿಕ್ಕ ಮೇಲೆ ಕೊರಳಲ್ಲಿರುವ ಲಿಂಗದ ಅವಶ್ಯಕತೆ ನನಗಿಲ್ಲ ಅಂತ ಲಿಂಗವನ್ನು ಸದ್ಗುರುಗಳ ಪಾದಕ್ಕೆ ಹಾಕಿ ಗುರುಗಳ ಆಜ್ಞೆಯ ಮೇರೆಗೆ ಮುಮುಕ್ಷಗಳ ಉದ್ಧಾರಕ್ಕಾಗಿ ಸಂಪೂರ್ಣ ಭಾರತ ದೇಶ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ. ವಿವಿಧ ಊರು, ನಗರ, ಗ್ರಾಮ, ಕ್ಷೇತ್ರಗಳನ್ನೆಲ್ಲ ನೋಡ್ತಾ ಅಲ್ಲಲ್ಲಿ ಋಷಿಗಳನ್ನು ಕಂಡು ಅವರಿಗೆ ನಮಸ್ಕಾರ ಮಾಡ್ತಾ ಜಿಜ್ಞಾಸು ಮಾಡ್ತಾ ಆಶ್ರಮಗಳಲ್ಲಿ ವಾಸ ಮಾಡ್ತಾ ಕಿಷ್ಕಿಂಧ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಹಂಪಿ ವಿರೂಪಾಕ್ಷ ದರ್ಶನವನ್ನು ಮಾಡಿ ಹೇಮಕೂಟದ ಕರಸ್ಥಲ ನಾಗಲಿಂಗ ಸ್ವಾಮಿ ಗುಹೆಯಲ್ಲಿ 3 ತಿಂಗಳು ಸಮಾಧಿ ಸಾಧನೆಯಲ್ಲಿದ್ದ ಸಾಧುವಿನ ದರ್ಶನವನ್ನು ಮಾಡಿಕೊಂಡು ವಶಿಷ್ಠಾಶ್ರಮ, ಗಂಧಮಾಧವನ ಬೆಟ್ಟ, ಮಾತಂಗ ಪರ್ವತವನ್ನು ನೋಡಿ ಕೆಲವು ದಿನ ಅಲ್ಲೇ ಇದ್ದು ಅಲ್ಲಿ ದನ ಮೇಯಿಸುವವರ ಜೊತೆ ಊಟವನ್ನು ಬೇಡಿಕೊಂಡು ತಿಂತಾ ಇರ್ತಾರ. ಮುಂದೆ ಪಂಪಾ ಸರೋವರನ್ನ ನೋಡಿ ರಾಜರ ಕುಲದೇವತೆ ಪಂಪಾಪತಿ ದರ್ಶನವನ್ನು ಪಡೆಯಲು ಹೋದಾಗ ಅಲ್ಲಿರುವ ಪೂಜಾರಿ ಹೊರಗೆ ಹೋಗು ಅಂತ ಹೇಳಿದ. ಆಗ ಪೂಜಾರಿ ಜೊತೆ ವಾದ ವಿವಾದ ಆಗಿ ಆ ವಿಚಾರ ಆನೆಗೊಂದಿ ರಾಜನವರೆಗೂ ತಲುಪಿ ಸಿದ್ಧಾರೂಢರ ಶಾಸ್ತ್ರಬದ್ಧ ಮಾತಿಗೆ ರಾಜ ಮಾರು ಹೋದ. ಸಿದ್ಧಾರೂಢರನ್ನ ರಾಜ್ಯಸಭೆಗೆ ಕರೆಸಿ ಅಲ್ಲಿ ವಿಶೇಷ ಸನ್ಮಾನವನ್ನು ರಾಜ ಮಾಡಿದ. ನಂತರ ಅವರನ್ನು ಕರೆದುಕೊಂಡು ಚಿಂತಾಮಣಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಷಣ್ಮತ ಪಂಡಿತರ ಜೊತೆ ವಾದ ವಿವಾದ ಸ್ಪರ್ಧೆಯನ್ನು ಮಾಡಿಸಿದ. ಅದರಲ್ಲಿ ಜಯಿಸಿದ ಯತಿ ಶಿರೋಮಣಿ ಸಿದ್ಧಾರೂಢರಿಂದ ರಾಜನು ಜ್ಞಾನೋಪದೇಶ ಪಡೆದುಕೊಂಡ. ಮುಂದೆ ಕೆಲವು ದಿನ ಚಿಂತಾಮಣಿ ಆಶ್ರಮದಲ್ಲಿ ಸಿದ್ಧಾರೂಢರಿದ್ದಾಗ ಕೆಲವು ಭಕ್ತರು ಅಲ್ಲಿಂದ ಶ್ರೀಶೈಲ ಪಾದಯಾತ್ರೆ ಹೋಗ್ತಾ ಇದ್ರು. ಅವ್ರ ಜೊತೆ ಸಿದ್ಧಾರೂಢರು ಶ್ರೀಶೈಲಕ್ಕೆ ಹೋದ್ರು. ಅಲ್ಲಿ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಂಬಾದೇವಿ ದರ್ಶನವನ್ನು ಪಡೆದುಕೊಂಡು ಹಸುವಿನ ಬಾಧೆಗಳಿಗೆ ಹೆದರದೆ ಚಳಿ ಮಳೆ ಬಿಸಿಲನ್ನು ಲೆಕ್ಕಿಸದೆ ತುಂಡು ಲಂಗೋಟಿದಾರಿಯಾದ ಸಿದ್ಧಾರೂಢರು ಬಂಡಿಗಲ್ಲಿನಂತೆ ಭೂಮಂಡಲವೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಆಕಾಶವನ್ನೇ ಹೊದಿಕೆಯನ್ನಾಗಿ ಮಾಡಿ ತನ್ನ ಕೈಗಳೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಸಂಚಾರ ಮಾಡ್ತಾ ಇರುವಾಗ ಜನರು ಇವನು ಹುಚ್ಚ ಅಂತ ಭಾವಿಸಿ ಪರಿಪರಿಯಾಗಿ ಕಾಡಿದರು. ಅವರ ಹೊಡೆತ ನೋವುಗಳನ್ನು ಸಹಿಸಿಕೊಂಡು ಓಂ ನಮಃ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಸಂಚಾರ ಮಾಡ್ತಾ ತಿರುಪತಿಗೆ ಹೋದರು. ಬೆಟ್ಟದ ಮೇಲಿರುವ ತಿಮ್ಮಪ್ಪನ ದರ್ಶನವನ್ನು ಪಡೆದರು. ಅಲ್ಲಿಂದ ಶ್ರೀಕಾಳಹಸ್ತಿಗೆ ಹೋಗ್ತಾರೆ. ಅಲ್ಲಿ ಪಂಚಭೂತ ಲಿಂಗಗಳಲ್ಲಿ ಒಂದಾದ ವಾಯುಲಿಂಗನ ದರ್ಶನವನ್ನು ಪಡೆದು ಅಲ್ಲಿಂದ ಮುಂದೆ ಕಂಚಿಪುರಕ್ಕೆ ಹೋಗ್ತಾರೆ. ಅಲ್ಲಿ ಶಿವಕಂಚಿಯಲ್ಲಿರುವ ಪೃಥ್ವಿಲಿಂಗವಾದ ಏಕಾಂಬರೇಶ್ವರ ಹಾಗೂ ಕಾಮಾಕ್ಷಿ ದೇವಿ ದರ್ಶನವನ್ನು ಪಡೆದು ಮುಂದೆ ವಿಷ್ಣು ಕಂಚಿಗೆ ಹೋಗಿ ವರದ ರಾಜನ ದರ್ಶನವನ್ನು ಪಡೆದು ಬರುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಇವರನ್ನ ವೈರಾಗ್ಯಶಾಲಿ ಸಾಧು ಅಂತ ಗುರುತಿಸಿ ಅವರನ್ನ ಪೂಜಿಸಿ ಅವರಿಗೆ ಭೋಜನ ಕೊಟ್ಟು ಆನಂದಪಟ್ಟ. ಅಲ್ಲಿಂದ ಸಿದ್ಧಾರೂಢರು ತಿರುವಣಾಮಲೈನಲ್ಲಿರುವ ಅಗ್ನಿಲಿಂಗ ಅರುಣಾಚಲೇಶ್ವರನ ದರ್ಶನವನ್ನು ಪಡೆದು ಚಿದಂಬರಕ್ಕೆ ಹೋಗ್ತಾರೆ. ಅಲ್ಲಿ ಆಕಾಶಲಿಂಗ ನಟರಾಜನ ದರ್ಶನವನ್ನು ಪಡೆದು ದಾರಿಯಲ್ಲಿ ಸಿಕ್ಕ ಮುಮುಕ್ಷು ಜನರಿಗೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಬೋಧಿಸ್ತಾ ಅನೇಕ ಕ್ಷೇತ್ರವನ್ನು ನೋಡ್ತಾ ಕುಂಭಕೋಣಕ್ಕೆ ಹೋಗಿ ಅಲ್ಲಿ ಕುಂಬೇಶ್ವರನ ದರ್ಶನವನ್ನು ಪಡೆದು ಅಲ್ಲಿಂದ ತಂಜಾವೂರಿಗೆ ಹೋಗಿ ಲಿಂಗ ದರ್ಶನವನ್ನು ಮಾಡಿ ಮುಂದೆ ಶ್ರೀರಂಗಂ ಕಡೆ ಹೋಗ್ತಾರೆ. ಇಲ್ಲಿ ಶ್ರೀರಂಗಂದಲ್ಲಿ ರಂಗನಾಥನ ದರ್ಶನವನ್ನು ಪಡೆದು ಕಾವೇರಿ ನದಿ ತೀರ್ಕ್ಕೆ ಹೋದಾಗ ಅಲ್ಲಿ ಒಬ್ಬ ವಾಮಾಚಾರ ವಿದ್ಯೆ ಕಲಿಯುವ ಬ್ರಾಹ್ಮಣನಿಗೆ ತಿಳಿ ಹೇಳಿ ಜ್ಞಾನ ಬೋಧನೆ ಮಾಡಿ ನಂತರ ಅಲ್ಲೇ ಇದ್ದ ಕುರಿಗಾರರ ಜೊತೆ ಕೆಲವು ದಿನ ಇದ್ದಾಗ ಒಮ್ಮೆ ಕುರಿಯನ್ನು ತಿನ್ನಲು ಹುಲಿ ಬಂದಾಗ ಅದನ್ನು ತಡೆದು ಅದರ ಜೊತೆ ನಿತ್ಯ ಆಟ ಆಡ್ತಾರೆ. ಆಗ ಒಮ್ಮೆ ಏನಾಗತ್ತಪ್ಪ ಅಂದ್ರೆ ಹುಲಿಯ ಚರ್ಮದ ಆಸೆಗಾಗಿ ಒಬ್ಬ ಬೇಟೆಗಾರ ಹುಲಿಗೆ ಬಾಣ ಬಿಟ್ಟಾಗ ಆ ಹುಲಿ ಅವನ ಮೇಲೆ ಕೋಪದಿಂದ ದಾಳಿ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸಿದ್ಧರ ಹತ್ತಿರ ಹೋಗಿ ಅವರ ಪಾದದ ಮೇಲೆ ಪ್ರಾಣ ಬಿಡ್ತೈತಿ. ಆಗ ಸಿದ್ಧರು ನಿನ್ನ ಮುಂದಿನ ಜನ್ಮದಲ್ಲಿ ನನ್ನ ಹತ್ತಿರವೇ ಇರುವೆ ಅಂತ ಆಶೀರ್ವಾದ ಮಾಡ್ತಾರೆ. ಅದರಂತೆ ಆ ಹುಲಿ ಮುಂದೆ
ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದು ನೆಲೆಸಿದಾಗ ಶ್ರೀ ಗುರುನಾಥ ರೂಢರಾಗಿ ಜನಿಸ್ತೈತಿ. ಸಾಯುವ ಸ್ಥಿತಿಯಲ್ಲಿದ್ದ ಬೇಟೆಗಾರನಿಗೆ ಆಶೀರ್ವಾದ ಮಾಡಿ ಅವನ ಜೀವ ಉಳಿಸಿ ಮುಂದೆ ಅಲ್ಲಿಂದ ಜಂಬುಕೇಶ್ವರ ಪಕ್ಷಿ ತೀರ್ಥಕ್ಕೆ ಹೋಗಿ ಜಲಲಿಂಗ ದರ್ಶನವನ್ನ ಮಾಡಿಕೊಂಡು ಮದುರೈ ಕಡೆ ಹೋಗ್ತಾರ. ಮದುರೈಯಲ್ಲಿ ಮೀನಾಕ್ಷಿ ದೇವಿ ಗುಡಿ ಪ್ರವೇಶ ಮಾಡಲು ಪೂಜಾರಿ ಬಿಡದೇ ಇದ್ದಾಗ ಹಠದಿಂದ ಗುಡಿ ಪ್ರವೇಶವನ್ನ ಮಾಡಿ ಶಿವನಾಮ ಜಪಿಸ್ತಾ ನದಿ ದಡಕ್ಕೆ ಹೋಗ್ತಾರ. ಆಗ ಆ ಪೂಜಾರಿಗೆ ತನ್ನ ತಪ್ಪಿನ ಅರಿವಾಗಿ ಸಿದ್ಧಾರೂಢರನ್ನ ಹುಡುಕೊಂಡು ಬಂದು ಕ್ಷಮೆ ಕೇಳಿ ಭೋಜನ ಕೊಟ್ಟು ಹೋಗ್ತಾನ. ಮುಂದೆ ಸಿದ್ಧಾರೂಢರು ಅನೇಕ ಊರುಗಳನ್ನ ಸಂಚಾರ ಮಾಡ್ತಾ ರಮಾನಾಥಪುರದ ಕಡೆ ಹೋದ್ರು. ಅಲ್ಲಿ ಬ್ರಹ್ಮಾಕಾರ ವೃತ್ತಿಯಲ್ಲಿದ್ದ ಜ್ಞಾನಿಗಳ ದರ್ಶನವನ್ನು ಪಡೆದು ಮುಂದೆ ನವಪಾಷಾಣ ಹರ್ಬಲಾಕಾತ ದಾಟಿ ರಾಮೇಶ್ವರಕ್ಕೆ ಬಂದು ರಾಮೇಶ್ವರನ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಧನುಷ್ಕೋಟಿಗೆ ಹೋಗಿ ರಾಮ ಸೇತುವೆಯನ್ನು ನೋಡಿಕೊಂಡು ಕಾಡು ಮೇಡಲ್ಲಿ ಅಲಿಯುತ್ತಾ ರಾಮಜರಿ ಹೋದರು. ಅಲ್ಲಿ ನದಿಯ ತೀರದಲ್ಲಿ ಪ್ರಾಣಾಯಾಮ ಮಾಡುತ್ತಿದ್ದ ಹಠಯೋಗಿಯನ್ನ ಕಂಡು ಅವನಿಗೆ 4 ಯೋಗಗಳಾದ ರಾಜಯೋಗ, ಜ್ಞಾನಯೋಗ, ಲಯಯೋಗ ಮತ್ತು ಹಠಯೋಗಗಳ ಬಗ್ಗೆ ಸರಿಯಾದ ಕ್ರಮವನ್ನು ತಿಳಿಸಿ ನಂತರ ಅಲ್ಲಿಂದ ದರ್ಭಶಯನ ದರ್ಶನವನ್ನ ಪಡೆದು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಗುಹೆಯಲ್ಲಿ ಕಣ್ಣು ಮುಚ್ಚಿ ಕುಳಿತ ಸಾಧುವಿನ ಕಿವಿಯಲ್ಲಿ ಓಂಕಾರ ಮಂತ್ರವನ್ನ ಹೇಳಿ ಅವನಿಗೆ ಪಂಚಾಕ್ಷರಿ ಮಂತ್ರವನ್ನು ಬೋಧನೆ ಮಾಡಿದರು. ಮುಂದೆ ತಿರುವನವೇಲಿ ಕಡೆ ಹೋದಾಗ ಪಿಚಂಡಯ್ಯ ಎಂಬ ಬ್ರಾಹ್ಮಣನಿಗೆ ಜ್ಞಾನ ಬೋಧನೆ ಮಾಡಿ ಅಲ್ಲಿಂದ ತೋತ್ರಾದಿ ಕಡೆ ಹೋದರು. ತೋತ್ರಾದಿಯಲ್ಲಿ ಲಂಬು ನಾರಾಯಣನ ಗುಡಿಯಲ್ಲಿ ಅಂಬುಜಾಕ್ಷನ ದರ್ಶನವನ್ನು ಮಾಡುವಾಗ ಅಲ್ಲಿ ಬಂದ ಶಾಸ್ತ್ರಿಗಳು ಸಿದ್ಧರ ಕಡೆ ಬಂದು ಕರ್ಮದ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ಅವರಿಗೆ ಅದರ ಬಗ್ಗೆ ತಿಳಿಸಿ ಸಂತೋಷಪಡಿಸಿ ಅಲ್ಲೇ ಕೆಲವು ದಿನ ಇದ್ರು. ಆಗ ಸಿದ್ಧಾರೂಢರ ಜ್ಞಾನ ಭಂಡಾರ ಊರು ತುಂಬ ಸುದ್ದಿಯಾಗಿ ಅಲ್ಲಿಗೆ ಅನೇಕ ಮುಮುಕ್ಷ ಜನ ಬಂದು ಸಿದ್ಧರಿಗೆ ಅನೇಕ ಪ್ರಶ್ನೆಯನ್ನ ಮಾಡಿ ಅವರಿಂದ ಸರಿಯಾದ ಉತ್ತರವನ್ನು ಪಡೆದು ಸಂತೋಷಗೊಂಡರು. ಇದರಲ್ಲಿ ಚಿದಂಬರ ದೀಕ್ಷಿತನೆಂಬ ಪಂಡಿತನೊಬ್ಬ. ಅಲ್ಲಿನ ಜನ ಸಿದ್ಧರನ್ನ ದೇವರಂತೆ ಅಲಂಕಾರ ಮಾಡಿ ಸಂಗೀತ ವಾದ್ಯ ನುಡಿಸುತ್ತಾ ಊರು ತುಂಬ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಭೋಜನ ಕೊಟ್ಟರು. ಮುಂದೆ ಕೆಲವು ದಿನಗಳ ನಂತರ ಅಲ್ಲಿಂದ ಕನ್ಯಾಕುಮಾರಿ ಮಾರ್ಗವಾಗಿ ಸಂಚಾರ ಮಾಡ್ತಾ ಟಸ್ಕರ್ ಮಸ್ಕರ್ ನೋಡಿಕೊಂಡು ಮುಂದೆ ತಿರುವಟರಕ್ಕೆ ಹೋಗಿ ಕೃಷ್ಣ ಮೂರ್ತಿಯ ದರ್ಶನವನ್ನು ಪಡೆದು ಮುಂದೆ ಚೋಟಾನಾರಾಯಣನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಕೇರಳದ ಕಡೆ ಹೊರಟರು. ಕೇರಳದಲ್ಲಿ ಬರುವ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭನ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಆಗ ಭೋಜನ ನಡೆದಿತ್ತು. ಸಿದ್ಧಾರೂಢರು ಊಟದ ಪಂಕ್ತಿಯಲ್ಲಿ ಹೋಗಿ ಕುಂತಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಸಿದ್ಧರನ್ನ, ನೀನು ಯತಿಯೇ, ಬ್ರಾಹ್ಮಣನೇ, ಯಾರು ನೀನು, ನಿನ್ನ ದಂಡಾದಿ ಕಮಂಡಲ ಶಿಖಾಸೂತ್ರಗಳಲ್ಲಿ ಎದ್ದು ಹೋಗು ಶೂದ್ರನೇ ಅಂತ ಕೋಪದಿಂದ ಬೈದ. ಆಗ ಸಿದ್ಧಾರೂಢರು ಅವನಿಗೆ, ಜ್ಞಾನವೇ ನನ್ನ ದಂಡ, ಸಮಾನತೆಯೇ ನನ್ನ ಕಮಂಡಲ, ವೈರಾಗ್ಯವೇ ನನ್ನ ಭಸ್ಮ ಕುಟಿಕೆಗಳು, ಆಶಿಕ ಯಜ್ಞೋಪಿತ ಯತಿವರ್ಯ ದೃಚ್ಚಿಕೋ ಭವೇತ್, ಅಂದರೆ ಯತಿಯು ಶಿಖಾಸೂತ್ರಗಳಿಲ್ಲದೆ ಇಚ್ಛಾರಹಿತನಾಗಿರುವನು ಅಂತ ಸಮಾಧಾನದಿಂದ ಉತ್ತರ ಕೊಟ್ಟರು. ಆಗ ಅಲ್ಲಿದ್ದ ಉಳಿದ ಬ್ರಾಹ್ಮಣರು ಸಿದ್ಧರ ಮಾತುಗಳನ್ನು ಕೇಳಿ ಇವನು ಸಾಕ್ಷಾತ್ ಅನಂತ ಪದ್ಮನಾಭನಿ ಅಂತ ತಿಳಿದು ಅಗ್ರ ಪೂಜೆಯನ್ನ ಮಾಡಿ ವಿಶೇಷ ಊಟವನ್ನ ಬಡಿಸಿದರು. ಕೆಲವು ದಿನ ಸಿದ್ಧರನ್ನ ಅಲ್ಲೇ ಇಟ್ಟುಕೊಂಡು ಸಿದ್ಧರಿಗೆ ಮುಮುಕ್ಷ ಜನರು ಅನೇಕ ವಿಷಯಗಳನ್ನ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದುಕೊಂಡು ಸಂತೋಷಪಟ್ಟರು. ನಂತರ ಅವರಿಂದ ಅಪ್ಪಣೆಯನ್ನ ಪಡೆದು ಅಲ್ಲಿಂದ ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗಿರಿಯನ್ನು ಏರಿ ಕೆಲವು ದಿನ ಅಲ್ಲೇ ಇದ್ದಾಗ ಒಬ್ಬ ಬಂದು ಸಿದ್ಧರಿಗೆ ಅನೇಕ ಪ್ರಶ್ನೆಯನ್ನ ಮಾಡಿ ಉತ್ತರವನ್ನ ಕಂಡುಕೊಂಡ. ನಂತರ ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಸುಬ್ರಹ್ಮಣ್ಯ ಕ್ಷೇತ್ರ ಪಳನಿ ಕಡೆ ಸಂಚಾರ ಮಾಡ್ತಾ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಭೋಗರ್ ಋಷಿಯು ನವಪಾಷಾಣ ಗಿಡಮೂಲಿಕೆಗಳಿಂದ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯನ್ನು ದರ್ಶನ ಮಾಡಿದರು. ನಂತರ ಅಲ್ಲಿಂದ ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಕರ್ನಾಟಕದ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿಗೆ ಬಂದು ತಲುಪಿದರು. ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಧರ್ಮಸ್ಥಳ ಕಡೆ ಹೋಗಿ
ಮಂಜುನಾಥ